ಓಂ ನಮೋ ಭಗವತೆ ವಾಸುದೇವಾಯ. ಹರೇ ಕೃಷ್ಣ. ಶ್ರೀಮದ್ಭಾಗವತದಲ್ಲಿ ನಾವೀಗ 2ನೇ ಸ್ಕಂದದಲ್ಲಿದ್ದೇವೆ. ಅಲ್ಲಿ 1ನೇ ಅಧ್ಯಾಯದ ಮೊದಲ 20 ಶ್ಲೋಕಗಳನ್ನು ಮುಗಿಸಿದ್ದೇವೆ. ಇವತ್ತಿನ ಶ್ರೀಮದ್ಭಾಗವತದ ಶ್ಲೋಕ 2ನೇ ಸ್ಕಂದದ 1ನೇ ಅಧ್ಯಾಯದ 21ನೇ ಶ್ಲೋಕದಿಂದ ಪ್ರಾರಂಭ ಆಗ್ತಾ ಇದೆ. ಹಿಂದೆ ಪರೀಕ್ಷಿತ ಮಹಾರಾಜನಿಗೆ ಶುಕಮುನಿ ವಿಷ್ಣುವನ್ನು ಸ್ಮರಿಸು, ಆತನಲ್ಲಿ ಮನಸ್ಸನ್ನು ನೆಡು ಅಂತ ಹೇಳಿದ. ಇವತ್ತಿನ ಶ್ಲೋಕಗಳನ್ನು ನೋಡ್ತಾ ಹೋಗೋಣ. ಯಸ್ಯಾಂ ಸಂಧಾರ್ಯಮಾಣಾಯಾಂ ಯೋಗಿನೋ ಭಕ್ತಿಲಕ್ಷಣಃ ಆಶು ಸಂಪದ್ಯತೆ ಯೋಗಾಶ್ರಯಂ ಭದ್ರಮೀಕ್ಷತಃ. ಓ ರಾಜನೇ, ಈ ಸ್ಮರಣೀಯ ಪದ್ಧತಿಯಿಂದ ಮತ್ತು ಭಗವಂತನ ಸರ್ವಶುಭ ವೈಯಕ್ತಿಕ ಕಲ್ಪನೆಯನ್ನು ದರ್ಶಿಸುವ ಅಭ್ಯಾಸದಿಂದ ಯಾರೇ ಆದರೂ ಅವನ ನೇರ ಆಶ್ರಯದಲ್ಲಿ ಶೀಘ್ರದಲ್ಲಿಯೇ ಭಕ್ತಿ ಸೇವೆಯನ್ನು ಸಾಧಿಸುತ್ತಾನೆ. ಭಕ್ತಿ ಸೇವಾಭಾವದ ಸಹಾಯದಿಂದ ಮಾತ್ರ ಯೋಗಾಚರಣೆಗಳ ಯಶಸ್ಸನ್ನು ಗಳಿಸಬಹುದು. ಸರ್ವದೇವತಾವಾದ ಅಥವಾ ಎಲ್ಲ ಕಡೆಗಳಲ್ಲಿಯೂ ಸರ್ವಶಕ್ತನ ಸನ್ನಿಧಾನವನ್ನು ಅನುಭವಿಸುವ ಪದ್ಧತಿಯು ಭಕ್ತಿ ಕಲ್ಪನೆಯನ್ನು ಮನಸ್ಸಿಗೆ ಒಗ್ಗಿಸುವ ಒಂದು ಬಗೆಯ ತರಬೇತಿಯಾಗಿದೆ. ಯೋಗಿಯ ಈ ಭಕ್ತಿ ಭಾವವು ಅಂತಹ ಯೋಗ ಪ್ರಯತ್ನಗಳನ್ನು ಯಶಸ್ವಿಯಾಗಿ ಮುಗಿಸಲು ಸಹಾಯ ಮಾಡುತ್ತದೆ. ಆದರೆ ಭಕ್ತಿ ಸೇವೆಯ ಕಿಂಚಿತ್ ಮಿಶ್ರಣವೂ ಇಲ್ಲದೆ ಒಬ್ಬನು ಅಂತಹ ಯಶಸ್ಸಿನ ಸ್ಥಿತಿಗೆ ಏರಲಾರನು. ಸರ್ವದೇವತಾವಾದದ ದೃಷ್ಟಿಯಿಂದ ಸೃಷ್ಟಿಯಾದ ಭಕ್ತಿ ವಾತಾವರಣವು ಅನಂತರದ ದಿನಗಳಲ್ಲಿ ಭಕ್ತಿ ಸೇವೆಯಾಗಿ ಬೆಳೆಯುತ್ತದೆ. ಅದೊಂದೇ ನಿರಾಕಾರವಾದಿಗೆ ದೊರೆಯುವ ಲಾಭವಾಗಿದೆ. ಆತ್ಮಸಾಕ್ಷಾತ್ಕಾರದ ನಿರಾಕಾರ ಮಾರ್ಗವು ಬಹು ಕಷ್ಟಕರವಾದುದೆಂದು ಭಗವದ್ಗೀತೆಯಲ್ಲಿ ದೃಢಪಡಿಸಲಾಗಿದೆ. ಏಕೆಂದರೆ ಅದು ಪರೋಕ್ಷ ರೀತಿಯಲ್ಲಿ ಗುರಿಯನ್ನು ತಲುಪುತ್ತದೆ. ಹೀಗಿದ್ದರೂ ನಿರಾಕಾರವಾದಿಯು ಕೂಡ ಬಹುದೀರ್ಘಕಾಲದ ಅನಂತರ ಭಗವಂತನ ವ್ಯಕ್ತಿ ಲಕ್ಷಣಗಳನ್ನು ಮನಸ್ಸಿನಲ್ಲಿ ತುಂಬಿಕೊಂಡವನಾಗುತ್ತಾನೆ. ಮುಂದಿನ ಶ್ಲೋಕ 22ನೇ ಶ್ಲೋಕ. ರಾಜೋವಾಚ ಯಥಾ ಸಂಧಾರ್ಯತೆ ಬ್ರಹ್ಮನ್ ಧಾರಣಾ ಯತ್ರ ಸಮ್ಮತ ಯಾದೃಶೀ ವಾ ಹರೇದಾಶು ಪುರುಷಸ್ಯ ಮನೋಮಲಂ. ಭಾಗ್ಯಶಾಲಿಯಾದಂತಹ ಪರೀಕ್ಷಿತ ಮಹಾರಾಜ ಇನ್ನೂ ಮುಂದಕ್ಕೆ ಪ್ರಶ್ನಿಸುತ್ತಾ ಈ ರೀತಿಯಾಗಿ ಕೇಳ್ತಾನೆ. ಓ ಬ್ರಾಹ್ಮಣರೇ, ಮನಸ್ಸನ್ನು ಹೇಗೆ ಮತ್ತು ಎಲ್ಲಿ ಅನ್ವಯಿಸಬೇಕು? ವ್ಯಕ್ತಿಯ ಮನಸ್ಸಿನಲ್ಲಿರುವ ಕಶ್ಮಲಗಳು ನಿವಾರಣೆಯಾಗಲು ಚಿಂತನೆಯನ್ನು ಹೇಗೆ ಸ್ಥಿರಗೊಳಿಸಬೇಕು? ಇದನ್ನು ದಯವಿಟ್ಟು ವಿವರವಾಗಿ ವರ್ಣಿಸಿರಿ. ಮುಂದಿನ ಶ್ಲೋಕ 23ನೇ ಶ್ಲೋಕ. ಶ್ರೀ ಶುಕ ಉವಾಚ ಜಿತಾಸನೋ ಜಿತಶ್ವಾಸೋ ಜಿತಸಂಗೋ ಜಿತೇಂದ್ರಿಯಃ ಸ್ಥೂಲೇ ಭಗವತೋ ರೂಪೇ ಮನಸ್ಸಂಧಾರಯೇ ಧಿಯಾ. ಶುಕಮುನಿಗಳು ಈ ರೀತಿಯಾಗಿ ಉತ್ತರವನ್ನು ಕೊಡ್ತಾರೆ. ಒಬ್ಬನು ತನ್ನ ಆಸನ ಭಂಗಿಯನ್ನು ನಿಯಂತ್ರಿಸಿಕೊಳ್ಳಬೇಕು. ಯೋಗ ಪ್ರಾಣಾಯಾಮದಿಂದ ಉಸಿರಾಟವನ್ನು ನಿಯಂತ್ರಿಸಿಕೊಳ್ಳಬೇಕು. ಹಾಗೆಯೇ ಮನಸ್ಸು ಮತ್ತು ಇಂದ್ರಿಯಗಳನ್ನು ನಿಯಂತ್ರಿಸಬೇಕು. ಬುದ್ಧಿಶಕ್ತಿಯಿಂದ ಮನಸ್ಸನ್ನು ಭಗವಂತನ ವಿರಾಟ್ ರೂಪವೆಂದು ಕರೆಯಲಾದ ಸ್ಥೂಲ ಶಕ್ತಿಗಳಲ್ಲಿ ತೊಡಗಿಸಬೇಕು. ಮುಂದಿನ ಶ್ಲೋಕ 24ನೇ ಶ್ಲೋಕ. ವಿಶೇಷಸ್ತಸ್ಯ ದೇಹೋಯಂ ಸ್ಥವಿಷ್ಠಶ್ಚ ಸ್ಥವೀಯಸಾಂ ಯತ್ರೇದಂ ವ್ಯಜ್ಯತೆ ವಿಶ್ವಂ ಭೂತಂ ಭವ್ಯಂ ಭವಚ್ಚ ಸತ್. ಭೌತಿಕ ಜಗತ್ತು ಇಂದ್ರಿಯ ಗೋಚರವಾದದ್ದು. ಅದರ ಅದ್ಭುತ ಅಭಿವ್ಯಕ್ತಿಯು ಪೂರ್ಣವಾಗಿ ಪರಮಸತ್ಯದ ವ್ಯಕ್ತಿ ಶರೀರವಾಗಿದೆ. ಅದರಲ್ಲಿ ವಿಶ್ವದ ಪರಿಣಾಮ ರೂಪವಾದ ಭೂತ, ವರ್ತಮಾನ ಮತ್ತು ಭವಿಷ್ಯತ್ ಎಂಬ ಭೌತಿಕ ಸಮಯದ ಅನುಭವವಾಗುತ್ತದೆ. ಮುಂದಿನ ಶ್ಲೋಕ 25ನೇ ಶ್ಲೋಕ. ಅಂಡಕೋಶೇ ಶರೀರೇಸ್ಮಿನ್ ಸಪ್ತಾವರಣ ಸಂಯುತೆ ವೈರಾಜಃ ಪುರುಷೋ ಯೋಸೌ ಭಗವಾನ್ ಧಾರಣಾಶ್ರಯಃ. ಬ್ರಹ್ಮಾಂಡ ಕವಚದ ಶರೀರವು ಸಪ್ತ ಭೌತಿಕ ಮೂಲಾಂಶಗಳಿಂದ
ಆವೃತವಾಗಿದೆ. ಅದರಲ್ಲಿರುವ ದೇವೋತ್ತಮ ಪುರುಷನ ಅದ್ಭುತ ವಿಶ್ವರೂಪವು ವಿರಾಟ್ ಕಲ್ಪನೆಯ ವಿಷಯವಾಗಿದೆ. ಮುಂದಿನ ಶ್ಲೋಕಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಧನ್ಯವಾದಗಳು. ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.